ಒಪ್ಪಿಸಿ ಯಾವಲ್ಲ ಅಮೃತ ಬಾಯಿಗಿಟ್ರು ಮನೆ ಕಡೆ ಕಾವಲ ಪಾರ್ವತಿ ಅರಸಕ್ಕೆ ಒಪ್ಪಿಸಿ ಯಾವಲ್ಲ ಅಮೃತ ಬಾಯಿಗೆ ಹೊಡದಂಗಾಯತ್ತು ಸಿಡಿಯಲ್ಲ ಬಡದಾಗ ದಿಗಿಲ್ಲ ಅಮೃತ ಬಾಯಿಗೆ ಹೊಡದಂಗಾಯತ್ತು ಸಿಡಿಯಲ್ಲ ಬಡದಾಗ ದಿಗಿಲ್ಲ ಟೇಬಲ್ ಮುರ್ಲಕ್ ಹೋಗಿ ಅವ್ರ ಜೀವಿ ಕೆಡಿವಿರತ್ತನ
ಹೆಂಗಾಗ್ಯದ ಗೊತ್ತದೇನದು? ಹೆಂಗ್ ನಡೆದವ? ಕಾಣ ಕಾಣ ಉತ್ತತ್ತಿ ಎಲ್ಲಿಗೆ ಬತ್ತೋ ಸಂಗಯ್ಯ, ಕುತ್ತಿಗೆಗೆ ಬತ್ತೋ ಸಂಗಯ್ಯ ಆದಂಗ ಆಗೈತೆ ಅದು. ಯಾಕಪ್ಪ ಅಂತಂದ್ರೆ ಹೇಳ್ತಾರ ಮಹಾತ್ಮರು, ಏನ್ ಹೇಳ್ಯಾರವ ಮಾತ? ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಹೌದು. ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಅವರು. ಇದೇ ಮಾತು ಯಾಕ? ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಬಸವಣ್ಣವ್ರು ಹೇಳ್ತಾರ, ಯಾಕೆ ಹೇಳಿ ಮಾತ? ಯಪ್ಪ ಭಗವಂತ ನಾ ದೊಡ್ಡವಲ್ಲ, ನಾ ದೊಡ್ಡವಲ್ಲ, ನನ್ನಷ್ಟು ಸಣ್ಣವರು ಯಾರು ಇಲ್ಲ, ನಿನ್ನ ಭಕ್ತಿ ಮಾಡುವಂತ ಭಕ್ತರಷ್ಟು ದೊಡ್ಡವರು ಯಾರು ಇಲ್ಲ. ಇದು ನಿನ್ನ ಪಾದ ಸಾಕ್ಷಿ ಮಾಡಿ ಹೇಳ್ತೀನಿ, ನನ್ನ ಮನಸ್ಸಾಕ್ಷಿ ಮಾಡಿ ಹೇಳ್ತೀನಿ, ಹೌದು ನೀನೇ ದೊಡ್ಡವಂತಕ್ಕಂತ ಮಾತ ಯಾರು? ಬಸವಣ್ಣವ್ರ 12ನೇ ಶತಮಾನದೊಳಗೆ ಹೇಳ್ತಾರೆ. ಹೌದಲ್ಲ? ಅದಕ್ಕೆ ಇರ್ಲಿ, ಬಾಳೇನೋ ಮಾತಾಡುವಂತ ಅವಶ್ಯಕತೆ ಇಲ್ಲ. ಮತ್ತೇನಾಗ್ಯಾದ್ರಿ? ಎಲ್ಲಿಪ್ಪ ಅಂತಂದ್ರೆ ವಿಷಯ ಎಲ್ಲಿಗೆ ಬಂದವು, ಹೆಂಗ ಏರ ಯಾನ್ ಬೆಳೆಸ್ಲಕತ್ತಾರ ಅಂತಕ್ಕಂಥದ್ದು ಎಲ್ಲಾ ನನ್ನ ದೈವಕ್ಕೆ ಗೊತ್ತದ. ಏನೇನು ಬೆಳೆಸಿದ್ರು ನಮ್ಮ ಅಣ್ಣಾಜಿಯವರು? ಏನ್ ಬೆಳೆಸಿರು? 2 ತಾಸು ಟೈಮ್ ತೊಗೊಂಡ್ರು, ವಿಷಯ ಏನ್ ಬೆಳೆಸಿದ್ರವ? 2 ತಾಸು ಟೈಮ್ ತೊಂದ್ರು, ವಿಷಯ ಏನು ಬೆಳೆಸಿದ್ರು? ನಿನಗ್ ಗೊತ್ತಿಲ್ಲೇನು? ನನಗ್ ಗೊತ್ತೈತಿ ಕರೆ. ಯಾಕಪ್ಪ ಅಂತಂದ್ರ ತಮ್ಮ, ಯಾಕ ಇವತ್ತಿನ ದಿವಸ ಏನೋ ಒಂದು ದೃಷ್ಟಾಂತ ಕೊಟ್ಟ ಮುಂದೆ ವಿಷಯ ಕಡೆ ಹೋಗುದದ. ಹೆಂಗಪ್ಪ ಅಂತಂದ್ರ ಇವತ್ತಿನ ದಿವಸ ಹೆಂಗ ಹಾಡಿಕೆ ಆಗಿರ್ಬೇಕು, ಹೆಂಗಾಗಿರ್ಬೇಕಿಲ್ಲಿ? ನಾವು ಮಾತಾಡಿದ್ರ ವಿಷಯ ಬೆಳೆಸಿದ್ರ ಒಬ್ಬರಿಗೆ ಹೋಗಿ ಮುಟ್ಟಿರಬಾರದು, ಎಲ್ಲಾರಿಗೆ ಸಂಬಂಧಪಟ್ಟಿರ್ಬೇಕು. ಹೌದಲ್ಲ? ಎಲ್ಲಾರಿಗೆ ಹೋಗಿ ಮುಟ್ಟಿರ್ಬೇಕು, ಎಲ್ಲಾರಿಗೆ ಅರ್ಥ ಆಗಿರ್ಬೇಕು. ಆಗಿರ್ಬೇಕು. ಹೆಂಗೈತಿಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಏನು ಒಬ್ಬ ಬಡತನದೊಳಗಿದ್ದಿರ್ತಕ್ಕಂತ ಮನುಷ್ಯ ಹೌದು ಪರಮಾತ್ಮನ ಕುರಿತು ತಪಸ್ಸರೆ ಮಾಡ್ದ. ಬಡತನದೊಳಗಿದ್ದಿರ್ತಕ್ಕಂತ ಮನುಷ್ಯ ಪರಮಾತ್ಮನ ಕುರಿತು ತಪಸ್ಸರೆ ಮಾಡಿದ ಕೂಡಲೇ ಪರಮಾತ್ಮ ಅವನ ಭಕ್ತಿಗೆ ಮೆಚ್ಚಿ ಭೌಕ್ ಇಳಿದು ಬಂದ ವ್ಯಕ್ತಿಗೆ ಅಂತಾನ ಏನಂತ? ನೀರೇ ನನ್ನ ಕುರಿತು ನೀ ಹಗಲಿರುವ ತಪಸ್ಸರೆ ಮಾಡಿದಿ, ನಿನ್ನ ಭಕ್ತಿಗೆ ನಾ ಮೆಚ್ಚಿನಿ, ನೀ ಏನು ಬೇಡ್ತಿ ಬೇಡು, ನಿನಗೆ ಬೇಡಿದ್ದೆ ಕೊಡ್ತೀನಿ, ಬೇಡಿದ್ದೆ ಕೊಡ್ತೀನಿ ಅನ್ನೋ ಕೂಡಲೇ ಆಯ್ತು ಅಂತ ತಿಳ್ಕೊಂಡು ಮನೆಗೆ ಹೋಗಿ ಕೇಳ್ಕೊಂಡು ಬರ್ತಾನ. ನೀವು ಮೊದಲು ಹೋಗಿ ಹೆಂಡತಿಗೆ ಕೇಳ್ತಾನ, ಏನು ಕೇಳಿದ? ಪರಮಾತ್ಮರೇ ನನಗೆ ಪ್ರತ್ಯಕ್ಷ ಆಗ್ಯಾನ, ಆ ಭೇಟಿ ಆಗ್ಯಾನ, ನಾ ಏನ್ ಅವನಿಗೆ ಕೇಳಲಿ ಅಂದ ಕೂಡಲೇ ಹೆಂಡತಿ ಅಂತಾಳ, ಏನು ಎಲ್ಲಾ ಕಡೆ ಏನಪ್ಪಾ ಅಂತಂದ್ರ ನಮ್ಮ ಮದುವೆಗೆ ಬಹಳ ವರ್ಷ ಆಗ್ಯದ, ಬಹಳ ದಿವಸ ಆಯ್ತಾ, ನಮ್ಮ ಹೊಟ್ಟಿಲೆ ಫಲ ಸಂತಾನ ಇಲ್ಲ, ನೀವ್ ಏನೇ ಬೇಡೋದಾದ್ರು ಆ ಪರಮಾತ್ಮ ಹೋಗಿ ಮಕ್ಕಳು ಕೇಳ್ರಿ ಅಂದ. ಕೇಳ್ರತ್ತ ಹೆಂಡತಿ ಹೇಳಿದಳು. ಅವಾಗ ಹೋಗ್ತಿದ್ದ ದಾರಿ ಒಳಗ ಅಪ್ಪು ಹೋಗಿ ಕೇಳ್ತಾನ, ಏನ್ ಕೇಳಿದ? ಯಪ್ಪ ಪರಮಾತ್ಮರೇ ನನಗ ಏನಪ್ಪಾ ಅಂತಂದ್ರ ಭೇಟಿ ಆಗ್ಯಾನ, ಏನ್ ಕೇಳಿ ಅಂದ ಕೂಡಲೇ ಅವಾಗ ಅಂತಾನ ಅಪ್ಪ, ಏನಂತ? ಮಗನ ನೀ ಏನು ಕೇಳಕ್ ಹೋಗಬೇಡ, ಮತ್ತೇನ್ ಕೇಳುದು? ನಾವರೇ ಬಡತನ ಪರಿಸ್ಥಿತಿ ಒಳಗಿದ್ದೇವು, ಒಂದು ಹೊತ್ತು ಊಟ ಮಾಡಿದ್ರ ಒಂದು ಹೊತ್ತು ಉಪವಾಸ ಇರ್ತೇವು, ನಮಗ ಶ್ರೀಮಂತಿಕೆ ಬೇಡ, ಪರಮಾತ್ಮನ ಮುಂದೆ ಹೋಗಂದ ಕೂಡಲೇ ಅವಾಗ ಮಗನಿಗೆ ಏನು ತಿಳಿಲಿಲ್ಲ. ಅವಾಗ ಏನಾಗ್ತದ? ತಿಳಿಲಿಲ್ಲ. ಹೆಂಡತಿ ಮಾತು ಹೋಗಿ ಕೇಳಲಿಪ್ಪ ಅಂತಂದ್ರ ಹಡದ ಅಪ್ಪಗೆ ಸಿಟ್ಟು ಬರ್ತದ, ಅಪ್ಪನ ಮಾತು ಹೋಗಿ ಕೇಳಿದ್ರ ನನ್ನ ಹೆಂಡತಿಗೆ ಸಿಟ್ಟು ಬರ್ತದ. ಏನ್ ಮಾಡ್ಬೇಕಿನ್ನ? ನಾ ಹೆಂಗ ಮಾಡ್ಲತ್ತೇಳಿ ವಿಚಾರ ಮಾಡ್ಕೊಂಡು ಹೋಗಿ ಪರಮಾತ್ಮನ ಮುಂದೆ ಕೇಳ್ತಾನ. ಏನ್ ಕೇಳಿದ? ಪರಮಾತ್ಮ ಅಂತಾನ, ಏನಂತ? ನಿನಗೆ ಏನ ಸಂತಾನ ಬೇಕೋ ಏನ ನಿನ್ನ ಶ್ರೀಮಂತಿಕೆ ಬೇಕೋ ಅಂತ ಕೇಳಿದ ಕೂಡಲೇ ಅವಾಗ ವಿಚಾರ ಮಾಡಿ ಭಕ್ತ ಏನ್ ಮಾಡ್ತಾನಪ್ಪ ಅಂತಂದ್ರ ಅಂತಾನ, ಏನ್ ಹೇಳ್ದ? ಯಪ್ಪ ನನಗೆ ಏನೋ ಬೇಡ, ಏನ್ ಬೇಕಾಗ್ಯದು? ನನ್ನ ಮಗ ಬಂಗಾರ ಗಂಗಾದಾಗ ಉಣುದು ನಮ್ಮ ಅಪ್ಪ ಕಣ್ಣರ್ಲೆ ನೋಡ್ಬೇಕಂತೇಳಿ ಬೇಡ್ಕೊಂಡವ. ಏನು ಬೇಡ್ಕೊಂಡ? ನನ್ನ ಮಗ ಬಂಗಾರ ಗಂಗಾದಾಗ ಉಣುದು ನಮ್ಮ ಅಪ್ಪ ನೋಡ್ಬೇಕಂತೇಳಿ ಬೇಡ್ಕೊಂಡ. ಇದ್ರೊಳಗೆ ಏನು ಬತ್ತು? ಶ್ರೀಮಂತಿಕೆನೂ ಬತ್ತು, ಅವನಿಗೆ ಮಗನೂ ದೊರೆತ, ಅಪ್ಪಂದು ದೊರಿತು, ಎಲ್ಲಾನು ಇಲ್ಲಿ ಬಂದದ. ಈ ಮಾತು ಯಾಕೆ ಹೇಳಿನ ಗೊತ್ತೈತೇನ್ರಿ ಅಣ್ಣಾಜಿ ಅವ್ರ? ಯಾಕೆ ಹೇಳಿದವ? ಈ ಮಾತಿನ ಪ್ರಕಾರ ನೀವು ಏನೇ ಮಾತಾಡೋದಾದ್ರು ಅರ್ಥ ಮಾಡ್ಕೊಂಡು ಮಾತಾಡ್ರಿ, ನಮಗೆ ಏನೇ ಕೇಳೋದಾದ್ರು ಒಂದು ಅರ್ಥ ಒಂದು ಸಂಬಂಧಪಟ್ಟಂಗ ನಮಗ ಸಂಬಂಧಪಟ್ಟಂಗ ನೀವು ಕೇಳಿ. ಹೇಳಿದ್ರೆ ಅವ್ರು ನೀವೆಲ್ಲಾರು ಕೇಳಿರಿ. ಏನ್ ಹೇಳಿದ್ರು? ನಾವೊಂದು ಮಾತು ಏನಂತೀನಿಪ್ಪ ಅಂತಂದ್ರ, ಏನದು? ಇವತ್ತಿನ ದಿವಸ ಪಾಂಡವರ ಪಾಲ ನಮದದ, ಕೌರವರ ಪಾಲ ದೊಡ್ಡ ಪಾಲ ನಮ್ಮ ಅಣ್ಣಗದ. 101 ಮಂದಿ ಕೌರವರ ಅದಾರ, 101 ಮಂದಿ ಕೌರವರ ಹೆಸರು ಹೇಳಣ್ಣ, ನಿನ್ನ ಕೌರವರ ಎಲ್ಲೆಲ್ಲಿ ಪವಾಡ ಮಾಡ್ಯಾರ, ಏನೇನ ಕೀರ್ತಿ ಮಾಡ್ಯಾರ, ಅವ್ರ ಹೆಸರು ಹೇಳಿ ಅವ್ರ ಪವಾಡ ನೀ ಹೇಳಂದ ಕೂಡ್ಲಿ ಏನಂತ ಅಣ್ಣ? ಅವ್ರೇನು ಬೈಪಾಟ್ಲಿ ಹೇಳಿದ್ರ ನೋಡಿ ಹೇಳಿದ್ರಿ? ಹೆಂಗ್ ಹೇಳ್ಯಾರಿ? ನಿಮ್ಗೆ ಇದು ಅನ್ಸದನ್ರಿ? ಅಲ್ಲೋ ಅಣ್ಣ,
ನಿಂದ ಏನ್ ತಿನ್ ನಾನು ತಲಿ ನೋಡಿ ಸಣ್ಣ ಹುಡುಗರು ಸಹಿತ ಹೇಳ್ತಾವ್ ಹೌದಲ್ಲ ಅಲ್ಲ ನೀ ವಿಷಯ ಏನ್ ಹಿಡಿದಿದ್ನಿ ಏನ್ ವಿಷಯಗಳು ಇಲ್ಲಿ ತನಕ ನೋಡ್ಲಾರ್ದೆ ಬೆಳೆಸಿದಿ ನೋಡು ಹಂಗ ಅವ್ರ ಹೆಸರು ನೀ ನೋಡ್ಲಾರ್ದೆ ಹೇಳ್ಬೇಕಾಗಿತ್ತು ನೋಡ್ಲಾರ ಹೇಳ್ಬೇಕಾಗಿತ್ತ ಇಲ್ಲಿ ನೀ 5 ಪಾಯಿಂಟ್ ಹೋಗಿದಿ ಇಲ್ಲೇ ಮೈನಸ್ ಇಲ್ಲಿ 0 ಆದಿನಿ ಈಗ 0 ಆದಿ ನೋಡಿ ಎಲ್ಲ ಹುಡುಗರು ಹೇಳ್ತಾವ್ರು ಸಾಲಾಗ ಒಂದೇ ಹುಡುಗರು ಇರ್ಲಿ ಮತ್ತ ನಮಗೇನ್ ಕೇಳ್ತಾರ ಏನು ಅವ್ರು ಹೆಂಗಾರ ಹೇಳಲೆಕ್ಕ ಅವ್ರ ಪಾಲ್ ಅವ್ರು ಹೇಳ್ಯಾರ ಇರ್ಲಿ ನಮಗೇನ್ ಕೇಳ್ತಾರ ವಿಚಾರ ಮಾಡ್ರಿ ಅವರು ಏನ್ ಕೇಳವ ಈ ಕೌರವರು ಮತ್ತು ಪಾಂಡವರೊಳಗ ನಡುವೆ ಯಾರು ಶಕುನಿ ಶಕುನಿ ಅದಾನ ಈ ಹೆಂಗ ಕೌರವರಿಗೆ 101 ಮಂದಿ ಅದಾರ ನೋಡಿ ಇವರು ಹಂಗ ಶಕುನಿಗಳು 100 ಮಂದಿ 101 ಮಂದಿ ಅಣ್ಣತಮ್ಮರು ಅದಾರ ಅವ್ರ ಹೆಸರು ಹೇಳದೆ ಅಂದ್ರ ತಂಗಿ ಇವತ್ತಿಗೆ ನಾ ಹಾಡಿಕೆ ಬಿಡ್ತೀನಿ ಹೌದು ಮತ್ತು ಮಲ್ಲಿಕಾರ್ಜುನ ಸಾಕ್ಷಿ ಮಾಡಿ ಹಾಡಿಕೆ ಬಿಡ್ತಾನಂತ ನೋಡ್ರಿ ನೋಡ ಹಾಡಿಕೆ ಬಿಡುದು ಇದ್ಯಾಕೋ ಶಿವ ಅಣ್ಣ 2 ವರ್ಷ ಹಾಡಿಕೆ ಬಿಟ್ಟು ಮನ್ಯಾಗ ಕೂತಿದ್ವಿ ಮತ್ತೇನ್ ಮಾಡ್ಬೇಕು ಕಸ ತೆಗಿಲಕ್ ಹೋಗ್ಬೇಕು ಮಾಡಿ ಏನ ಕಸಕ್ಕಿಲ್ಲ ಕಬ್ಬಿ ತೊಡಿ ಕಳ್ಸು ನಾವು ಇದಕ್ಕ ಯಾಕಪ್ಪ ಅಂತಂದ್ರ ಕಬ್ಬು ಕಡ್ಲೆ ಕಳ್ಸುದು ಅವ್ನಿಗೆ ಮೂಳಿ ಕಟ್ಲ ಕಳ್ಸುದು ನೀ ಏನಾರ ಮಾತಾಡ್ಬೇಡ ಮತ್ತೆ ಏನಿಲ್ಲ ಮತ್ತೆ ಹಂಗೆ ಆತು ಹಾಡಿಕೆ ಬಿಡ್ತೀನಿ ಅಂದ್ರ ನೀ ಹಿಂಗ ತಂಗಿ ಜೋಡಿ ಚಾಲೆಂಜ್ ಮಾಡಕ್ ಹೋಗ್ಬೇಡ ಇವತ್ತಿನ ದಿವಸ ನಾ ಹೆಸರು ಹೇಳದಪ್ಪ ಅಂತಂದ್ರ ಮಲ್ಲಿಕಾರ್ಜುನ ಸಾಕ್ಷಿ ಮಾಡಿದಿ ನೀ ಏನಪ್ಪಾ ಅಂತಂದ್ರ ಹಾಡಿಕೆ ಬಿಡಬೇಕಾಗ್ತದ ನಾವ್ ಹೆಸರು ಹೇಳಿ ನಿನ್ನ ಹೊಟ್ಟಿ ಮ್ಯಾಗ ನಾವ್ ಕಲ್ಲು ಹೋಗದಂಗ ಆಗ್ತದ ಒಟ್ಟಿ ಹೇಳಿ ಯಾರೇ ಮಾಡಿ ಒಟ್ಟು ಇಳಿಸುತ್ತಾಳ ಇಳಿಸುನತಿ ಬ್ಯಾಡ 2 ವರ್ಷ ಆಯ್ತು ಬಿಟ್ಟಾರ ಅವ್ರು ಯಾಕಪ್ಪ ಅಂತಂದ್ರ ವಿಚಾರ ಮಾಡ್ರಿ 101 ಮಂದಿ ಯಾರಪ್ಪ ಅಂತಂದ್ರ ಶಕುನಿಗಳ ಹೆಸರು ಅದಾವ ಅವೇನು ಬಹಳ ದೊಡ್ಡ ಇಲ್ಲ ನಾ ಒಂದು ಮಾತು ಕೇಳ್ತೀನಿ ನಿನಗೆ ಏನ್ ಕೇಳ್ತೀವ ನೀ ಏನಂದಿ ಶಕುನಿ ಯಾರಿಗೆ ಸಂಬಂಧ 101 ಮಂದಿ ಕೌರವರು ಸೋದರ ಮಾವ ಶಕುನಿ ಗಾಂಧಾರಿ ಅಣ್ಣ ಶಕುನಿ ಅಂದ್ರ ಪಾಂಡವರಿಗೆ ಸಂಬಂಧ ಏನ ನಿನಗ ಸಂಬಂಧಿವ ಯಾರಿಗೆ ಸಂಬಂಧ ಪಿಂಟು ಮಾಸ್ಟರ್ ಅಲ್ಲ ನನಗ ಸಂಬಂಧಪಟ್ಟವಿತ್ತಂದ್ರ ನಾ ಖುಷಿದಿಂದ ಇಲ್ಲೇ ಹೇಳ್ತೇನೆ ಇಲ್ಲೇ ಹೇಳ್ತೇವಲ್ಲ ಅಲ್ಲ ನಿನಗ ಸಂಬಂಧಪಟ್ಟವ ನನಗೆ ಯಾಕೆ ಕೇಳ್ತೇನಿ ನೀನೇ ಹೇಳತ್ರು ನೀನೇ ಹೇಳ ಅವನು ಏನು ಮಾಸ್ತರ್ ಮಾತಾಡತ್ತನಿಂದ ಅಲ್ಲ ನೀ ಶಕುನಿ ಪಾಂಡವರಿಗೆ ಏನು ಸಂಬಂಧ ಅಂತ ನಾ ಕೇಳ್ತೀನಿ ಸಂಬಂಧ ಆಗುದಿಲ್ಲ ಪಂಚ ಪಾಂಡವರಿಗೆ ಆರ್ಯಾಣಕ ವನವಾಸಕ್ಕೆ ಕಳಿಸ್ನವ ಶಕುನಿ ಅದಾನ ಅವನ್ ಯಾಕೆ ನಾವ್ ಹೇಳೋನು ನಾವ್ ಹೇಳಕ್ ಬರುದಿಲ್ಲ ಹೇಳಿದ್ರೆ ನಮ್ಗೆ ಇಲ್ಲಿ ಉಳಿಗಡೆ ಕಟ್ತಾರ ಕಮಿಟಿ ಅವರು ಯಾಕಪ್ಪ ಅಂತಂದ್ರ ಹಂಗೇನಿಲ್ಲ ಈ ಶಕುನಿ ಏನದಾನ ನಿನಗ ಸಂಬಂಧಪಟ್ಟವದಾನ ಹೌದು ನನಗೇನು ಸಂಬಂಧ ಇಲ್ಲ ಇಲ್ಲ ಪಾಂಡವರ ಒಳಗೆ ನೀ ಏನ ಕೇಳ್ತಿ ಕೇಳು ದುನಿಯಾದ ಕೇಳಲ್ಲ ಇವತ್ತು ಬಿಟ್ಟು ಹೋದ್ನಪ್ಪ ಅಂತಂದ್ರ ನಿನ್ನ ತಂಗಿ ಅಲ್ಲ ನಿನ್ನ ಬೆನ್ನ ಹಿಂದ ಒದಕೋತ ಬಂದಕ್ಕೆ ಅಲ್ಲದೆ ತಿಳ್ಕೊಂಡು ಬಿಡು ಹಂಗೇನ ಮಾತಾಡಕ್ ಹೋಗ್ಬೇಡಣ್ಣ ನೀ ಏನ್ ಕೇಳಕತ್ತಿ ನಮಗ ಒಂದೂ ಸಂಬಂಧ ಇಲ್ಲ ಪಾಂಡವರಿಗೆ ಎಲ್ಲಿಯಾನು ಎತ್ತರಿಗೆ ಕ್ವಾಣ ಕೆರಿಗೆ ನಡೆದೈತಿದು ನಿಂದು ನೀನೇ ಕೇಳ್ಕೊಂಡ್ ಆಗ್ಲಕತ್ತದ ನಮ್ಮದು ಏನಾರೇ ಇದ್ರ ನೀ ಕೇಳು ಅದಕ್ಕೆ ನಾವು ಉತ್ತರ ಹೇಳ್ತೇವ್ ನಿಂದು ನೀನೇ ಕೇಳಿದ್ರ ನಾವ್ಯಾಕ ಅದನ್ನ ಹೇಳುನು ನಾ ಹೇಳುದಿಲ್ಲಪ್ಪ ನಿನಗ ಸಂಬಂಧಪಟ್ಟವ ಹೌದು ಅದಕ್ಕೆ ಇರ್ಲಿ ಮತ್ತ ಹಂಗೂ ಹೇಳಾಕ ನಿತ್ರ ಗೊತ್ತೈತಲ್ಲ ಗೊತ್ತದಲ್ಲ ನಿನಗ ತಂಗಿ ಹೆಂಗದಳದು ಹಾಡಿಕೆ ಬಿಡ್ಬೇಕಾಗ್ತದ ಇಲ್ಲಿ ಅದ್ ನೋಡು ಪೇಸ ಇರ್ಲಿ ಮತ್ತೇನಂತಾರ ಅವರು ಏನ್ರಿ ತಮ್ಮ ಆ ಪಾಂಡವರು 5 ಮಂದಿ ಮಂತ್ರ ಪಟ್ಟಣದಿಂದ ಹುಟ್ಟಿದ್ರು ಅಂತಕ್ಕಂತ ಮಾತು ಹೇಳಿ ಕುರುಕ್ಷೇತ್ರ ಯುದ್ಧದೊಳಗ ಆ ಪಾಂಡವರೇ ಜಯಶಾಲಿ ಆಗ್ಯಾರ ನಿಮ್ಮ ಕೌರವರು 3 ಮಂದಿ ಗುರುಗಳಿದ್ರು ಸಹಿತ ನಿಮ್ಮ ಕೌರವರು ಯಾಕೆ ಜಯಶಾಲಿ ಆಗ್ಲಿಲ್ಲ ಅಂತ ಕೇಳದ ಕೂಡ್ಲಿ ಒಂದು ಹೆಣ್ಣಿನ ಮುಂದೆ ಇಟ್ಕೊಂಡು ಆಡಿರಿ ನೀವು ಅದಕ್ಕೆ ನೀವು ಜಯಶಾಲಿ ಆಗಿರಿ ಅಂತಂತಾರ ಅವ್ರು ನಿನಗೊಂದು ಮಾತು ಹೇಳೋದಣ್ಣ ಏನ್ ಹೇಳ್ತೀವ ಮಾತ ಆ ಹೆಣ್ಣಿನ ಮುಂದೆ ಇಟ್ಕೊಂಡು ಆಡ್ಯಾರ ಅದಕ್ಕೆ ಜಯಶಾಲಿ ಆಗ್ಯಾರ ಅಂತ ನೀ ಅಂದಿ ಅಂದ್ರಲ್ಲ ನಿನಗೊಂದು ಮಾತು ಕೇಳೋದ ಅಷ್ಟು ನೀವು ಕೌರವರು ಶ್ರೇಷ್ಠ ಇದ್ರಪ್ಪ ಅಂತಂದ್ರ ತುಂಬಿದ ಸಭಾದೊಳಗ ಒಂದು ಹೆಣ್ಣಿನ ಮಾನ ನೀವು ಅಪಹರಣ ಮಾಡ್ತೀರಂದ್ರ ನೀವು ಎಂತ ಕೌರವರು ಅಂತ ನಾ ಕೇಳ್ತೀನಿ ಎಂತ ಲಚ್ಚಿಗೆಟ್ಟವ್ರು ಗಣಸರು ಇಲ್ಲ ನಿಮಗ ನಿಮ್ಮ ಹುಚ್ಚುಗೋಳೆ ಒಯ್ದು ತಮ್ಮ ಹೆಂಗೈತಿ ಹೆಂಗದ ನಮಗರೇ ಹೇಳ್ತೀರಿ ಹೆಣ್ಣಿನ ನಡವಳಿಕೆ ಇಟ್ಟುಕೊಂಡು ಇವರು ಯುದ್ಧ ಗೆದ್ದಾರಂತ ಹೇಳ್ತೀರಿ ಅಂದ್ರ ಇಲ್ಲಿ ಕೌರವರು ಹೆಚ್ಚಾದ್ರು ಹೆಣ್ಣಿನ ವಿಷಯದೊಳಗೆ ಹೆಚ್ಚದ ಆದ್ರತೆ ಅವ್ರ ಮಾತಿನ ಅರ್ಥ ಮತ್ತೆ ನಿಮ್ಮ ಮಾತಿನ ಪ್ರಕಾರದ ಅರ್ಥ ದ್ರೌಪದಿ ದೇವಿ ಮಾನ ಭಂಗ ನೀವ್ ಯಾಕೆ ಮಾಡಿದ್ರಿ ಮಾಡಬೇಡಾಗಿತ್ತಲ್ಲ ಅಲ್ಲಿ ಏನಿದು ಹಂಗೇನೋಪ್ಪ ಯಾನು ಇರ್ಲಿ ನಾ ಮಾತಾಡ್ತೀನಿ ಕರೆ ಅವನ ಊರು ಸನಿ ಅದಂತೇಳಿ ಯಾನ ಅದಕ್ಕೆ ಇರ್ಲಿ ಹೆಂಗಾಗೈತಿಪ್ಪ ಅಂತಂದ್ರ ತಮ್ಮ ಹೆಂಗವ ಜಗಲಿ ಮ್ಯಾಗ
ಜಳಕ ಮಾಡಿ ಬಸ್ಸದ ಪೂಜೆ ಮಾಡ್ಕೊಳ್ಳಿ ಮಾಸ್ತರ್ ಹಿಂಗಂತಿ ಜಗಲಿ ಮ್ಯಾಗ ಹೋದ್ರ ಏನೇನು ಸಿಗತಾವು ಅರಿಶಿನ ಗಂಧ ಕುಕ್ಮ ಬಂಡ್ರ ಅದೇ ಬಸ್ಸಲ್ದಾಗ ಹೋದ್ರ ಲೈಬೈ ಸಾಬಾನ ವಾಟಿಕಾ ಶಾಂಪು ತಮ್ಮ ಇರ್ಲಿ ಮತ್ತ ಒಂದು ಮಾತು ಹೇಳಿದ್ರು ನೀವು ಕೇಳಿರಿ ಏನವಾ ಏನ್ ಕೇಳ್ಯಾರಪ್ಪ ಅಂತಂದ್ರ ಏನದು ಅಷ್ಟೇನ ಅವ್ರು ಹೇಳ್ದಷ್ಟೇನ ಉದ್ದ ಹೇಳುದಿಲ್ಲ ಹಾ ಏನಂತಾರಪ್ಪ ಅಂತಂದ್ರ ಅವರು ಏನಂತಾರಿ ಆ ತಂಗಿ ಮಾತಾಡಿದ್ರ ದಂಡಿದಿಂದ ತಳಪಾಯದಿಂದ ಬರಬೇಕು ಠಂಗಿ ಠಂಗಿ ಜಗದಾಡೋದಿಲ್ಲ ಎನ್ನ ನಾ ಠಂಗಿ ಜಗದಾಡ್ಕೊತಾನೆ ನನ್ನ ಪಾಂಡವರಿಗೆ ನನಗೆ ಬೆಳೆಸ್ಬೇಕು ಅನ್ನೋದು ಗೊತ್ತದ ಹೌದೌದಲ್ಲ ನೀ ದಂಡಿದಿಂದ ಹೇಳ್ಕೊತ ಬಂದ ನೀ ಕೌರವರಿಗೆ ಎಷ್ಟು ಬೆಳೆಸ್ತೇತ ನಾ ಕೇಳ್ತೀನಿ ನಿನಗೆ ಎಷ್ಟು ಬೆಳೆಸಿದೆ ಶಿವ ಇವು ಎರಡೇ ಮಾತು ಹೇಳವ ನೀ ಹೊತ್ತು ಹೊಂಡದ್ರ ಹೊತ್ತು ಮುಳುಗದ್ರ ಹೌದು ಇದ್ರ ಬಿಟ್ಟು ಬ್ಯಾರೆ ಯಾವ ಕೌರವರ ಮಾತೇ ಇಲ್ಲ ನಿಮ್ಮ ಇಲ್ಲ ದಂಡಿ ತನಕ ಮೊದಲಿಂದನು ರಗಡ ವಿಷಯ ಅದಾವ ಕರಿ ಬೆಳೆಸ್ಲಾಕ ಬರ್ಲಾಗ್ಯದನ್ರಲ್ಲ ದಂಡಿನ ತನಕ ಬರೋ ತನಕನು ಸ್ವಲ್ಪತ್ತೆ ಕೌರವರು ಅದಾರ ಹೇಳಿದ್ರ ಅವರು ಏನು ಏನಪ್ಪಾ ಅಂತಂದ್ರ ಇವತ್ತಿನ ದಿವಸ ಏನು ಮಹಾಭಾರತದೊಳಗ ಏನಾಗ್ಯದಲ್ಲಿ 101 ಮಂದಿ ಕೌರವರ ತಂದಿ ಹುಟ್ಟ್ಯಾರತ್ತಿರೋ ಏನ 5 ಮಂದಿ ಪಾಂಡವರ ತಂದಿ ಹುಟ್ಟ್ಯಾರತ್ತಿರೋ ಅಂತ ಹಿಂಗ ಮಾತಾಡ್ತಾರ ಅವ್ರು ಹಿಂಗ್ ಕೇಳ್ಯಾರನ್ರಿ ಮತ್ತ ಹೆಂಗ ಮಾತಾಡ್ತೀರನ್ನ ನೀವು ಹೆಂಗೇನೋಪ್ಪ ನನಗೂ ಏನು ನನಗೇನು ಒಳ್ಳೆಯದಾಗೈತ್ರಿ ಬೆಳೆಯಲಾಗ್ಯದ ಹಾ ಒಂದು ಮಾತು ಕೇಳ್ತೀನಿ ನಿನಗ ಏನವ ನೀ ಏನ್ ಹೇಳಕತ್ತಿದ್ಯಲ್ಲ ನಿನ್ನ ಒಂದು ಮಾತು ಏನ್ ಹೇಳದೈತಿಪ್ಪ ಅಂತಂದ್ರ ತಮ್ಮ ಏನ್ರಿ ಈ 3 ಮಂದಿ ಯಾರು ಯಾರು ಆ ಧೃತರಾಷ್ಟ್ರ ಮತ್ತು ವಿದುರ ಮತ್ತು ಯಾರಪ್ಪ ಅಂತಂದ್ರ ಪಾಂಡುರಾಜ ಪಾಂಡುರಾಜ 3 ಮಂದಿ ಅಣ್ಣತಮ್ಮರು ಇವ್ರು ಏನ್ ಹೇಳಿದ್ರು ಇಬ್ಬರೇ ಮಂದಿ ಅಣ್ಣತಮ್ಮರ ಹೆಸರು ಹೇಳಿದ್ರು ವಿದುರನೇಲಿ ಬಿಟ್ಟೆತ್ತ ನಾ ಕೇಳ್ತೀನಿ ನಿನಗ ತಿಳಿಯದಾಗ ಬಟಾಟೆ ಮಾಸ್ತರ ಇವ್ರ ಇಬ್ಬರ ಹೆಸರೇ ಹೇಳಕ್ ಹೋಗ್ಬೇಡ ಅವ್ರ ಜೋಡಿ ಇನ್ನೊಬ್ಬದಾನ ಯಾರು ವಿದುರ ಅಂತಕ್ಕಂತ ಒಬ್ಬದಾನ ಇವ್ರು 3 ಮಂದಿ ಸಹಿತ ತಂದಿ ರಕ್ತದಿಂದ ಇವ್ರು ಹುಟ್ಟಿದವ್ರ ಅಲ್ಲ ಅಲ್ಲಲ್ಲ ಇವ್ರು ಸಹಿತ ಮಂತ್ರ ಪಟ್ಟಣದಿಂದ ಹುಟ್ಟಿದವ್ರ ಅದಾರ ಮತ್ತೆ ಇವ್ರ ಅಪ್ಪಗಳೇ ಮಂತ್ರ ಪಟ್ಟಣದಿಂದ ಹುಟ್ಟ್ಯಾರಂದ್ರ ಮಕ್ಕಳು ಹಂಗೆ ಇರ್ಬೇಕಲ್ಲ ಅಂತ ನಾ ಕೇಳ್ತೀನಿ ನಿಮ್ಗೆ ಹಂಗೆ ಇರ್ಬೇಕಲ್ಲ ಕೌರವರು ಹಂಗೆ ಮಂತ್ರ ಪಟ್ಟಣದಿಂದ ಹುಟ್ಟಿದವ್ರ ಅದಾರ ಹೌದು ಪಾಂಡವರು ಮಂತ್ರ ಪಟ್ಟಣದಿಂದ ಹುಟ್ಟಿದವ್ರ ಅದಾರ ನೀ ಏನಾರೇ ಮಾತಾಡಿ ದೈವಕ್ಕೆ ಮಳ್ಳ ಮಾಡಿ ಹೋಗಾಕ ನೀ ಹೋಗಬೇಡ ಮಳ್ಳ ಮಾಡ್ತಾನೆ ಹೋಗ್ತೀನಂದ್ರ ನಾ ಬಿಡು ಮಾತಿಲ್ಲ ಹೌದು ಇವ್ರು 3 ಮಂದಿ ಧೃತರಾಷ್ಟ್ರ ಪಾಂಡುರಾಜ ವಿದುರ ಇವ್ರು 3 ಮಂದಿ ವ್ಯಾಸರಾಜನದಿಂದ ಹುಟ್ಟಿದವರದಾರ ವ್ಯಾಸನಿಂದ ಹುಟ್ಟಿದವರದಾರ ಮಂತ್ರ ಪಟ್ಟಣದಿಂದ ಇವ್ರು ಹುಟ್ಟ್ಯಾರಪ್ಪ ಅಂತಂದ್ರ ಅವ್ರ ಮಕ್ಕಳು ಸಹಿತ ಮಂತ್ರ ಪಟ್ಟಣದಿಂದ ಹುಟ್ಟ್ಯಾರ ಇವ್ರು ಏನಂತಾರ ಆಗಿನ ಕಾಲದೊಳಗ ತಂದಿನೇ ಸಂಬಂಧ ಇರ್ಬೇಕು ತಂದಿ ಇದ್ರನೇ ಆ ತಂದಿ ಸಂಪರ್ಕದಿಂದ ಮಕ್ಕಳು ಅಂತಕ್ಕಂತ ಮಾತು ನೀವು ಅಲ್ಲಕ್ ಹೋಗ್ಬೇಡ್ರಿ ಆಗಿನ ಕಾಲದಾಗ ಎಷ್ಟೋ ಮಂದಿ ಮಂತ್ರ ಪಟ್ಟಣದಿಂದ ಹುಟ್ಟದವರದಾರ ಹಿಂಗ ಮಾತಾಡ್ಲಕ್ ಹೋಗ್ಬೇಡ್ರಿ ಜಗತ್ತದೊಳಗ ಪಾಂಡವರ ಶಕ್ತಿ ಅಂತಕ್ಕಂಥದ ಬಹಳ ಧಾಡದ ಆ ಇನ್ನ ಮಾತುಗಳ ಪ್ರಶ್ನೆಗಳು ಕೇಳ್ಯಾರ ಅವರು ಆ ಪ್ರಶ್ನೆಗೆ ಉತ್ತರ ಹೇಳೋದದ ಆ ಏನಪ್ಪಾ ಅಂತಂದ್ರ ಈಗೇ ಮಾತುಗಳು ಬಹಳ ಆಗತ್ತಾವ ಪದ ಮತ್ತು ಮಾರ ಮುಗಿಯನ ಮಾತಾಡೋದ ಈ ಪದ ಹೆಂಗ ಕೇಳು ಗುಡ್ಡ ಗೌವಾರ ತಿರುಗುತ್ತ ಬಂದು ಜಾಗ ಬೈಲ ಗುಡ್ಡ ಗೌವಾರ ತಿರುಗುತ್ತ ಬಂದು ಜಾಗ ಬೈಲ ಕಷ್ಟ ಬಂದ ಹಿಡಿಯೋ ಗುರುವಿನ ಕಾಲ ಬೆಸ್ತನ ಊರಲ ಏ ಕಷ್ಟ ಬಂದಾಗ ಹಿಡಿಯೋ ಗುರುವಿನ ಕಾಲ ಬೆಸ್ತನ ಊರಲ ಚಾವಿ ಲಾಕ್ ಅದ ಈಗ ಬಂದಾರ ಸರ್ ಗಾಡಿ ಲಾಕ್ ಅದ